ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿ ಹೊತ್ತಂತ ಗೌರವ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಮ್ಮ ಜಿಲ್ಲೆಯ ಬಾರ್ ಅಸೋಸಿಯೇಷನ್ ವತಿಯಿಂದ ಅಭಿನಂದನೆ ಸಲ್ಲಿಸೋಣ ಅಂತ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಕಳೆದ 15 ವರ್ಷಗಳಿಂದ ನಮ್ಮ ಸೀನಿಯರ್ ಬಾರ್ ಅಸೋಸಿಯೇಷನ್ ಇಂದ ಮೆಂಬರ್ಸ್ ಕೂಡ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಗೆ ಒಂದು ಹೈಕೋರ್ಟ್ ಸರ್ಕ್ಯೂಟ್ ಅನ್ನ ನಮ್ಮ ಶಿವಮೊಗ್ಗ ಕೊಡಬೇಕು. ಯಾಕೆಂದ್ರೆ ಈಗ ಆಲ್ರೆಡಿ ಧಾರವಾಡ ಆಯ್ತು, ಗುಲ್ಬರ್ಗ ಆಗಿದೆ, ಸಾಕಷ್ಟು ಕೇಸಸ್ಗಳಿದೆ. ಮಧ್ಯ ಕರ್ನಾಟಕ ಆಗುತ್ತೆ, ನಮ್ಮ ಅಕ್ಕಪಕ್ಕದ ಜಿಲ್ಲೆಗಳಿಂದ ನಮ್ಮ ಶಿವಮೊಗ್ಗವನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ನಮ್ಮ ಹಿರಿಯ ಹೋರಾಟಗಾರರಂತ ಸಮಾಜದ ಬಸಪ್ಪಗೌಡರು ಈ ಹೋರಾಟ ಸಮಿತಿಯ ಗೌರವ. ಹಾಗೆ ಬಾರ್ ಅಸೋಸಿಯೇಷನ್ ಸಂಬಂಧಿಸಿದ ರಾಘವೇಂದ್ರ ಅವರು ಮತ್ತೆ ನಮ್ಮ ಜಿಲ್ಲೆಯ ಎಲ್ಲ ಗೌರವಿತ ವಕೀಲರು ಒಂದು ನೇತೃತ್ವದ ಹೋರಾಟ ನಡೀತಾ ಇದೆ. ಈ ವಿಚಾರವನ್ನ ಗೌರವಿತ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಯಾವುದೇ ಕಾರಣಕ್ಕೂ ಕೂಡ ಶಿವಮೊಗ್ಗವನ್ನ ಬರುವಂತ ದಿನದಲ್ಲಿ ನಮ್ಮ ಹೈಕೋರ್ಟ್ ಸರ್ಕ್ಯೂಟ್ ಅನ್ನ ಕನ್ಸಿಡರ್ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಒತ್ತಾಯ. ಆದಿತ್ಯ ನಾವೆಲ್ಲರೂ ಕೂಡ ವಿನಂತಿಯನ್ನ ಮಾಡಿ ಒಳ್ಳೆ ರೀತಿಯಿಂದ ಸಮಯವನ್ನು ಕೊಟ್ಟಿದ್ದಾರೆ, ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಮೋಸ್ಟ್ಲಿ ಒಂದು ಒಳ್ಳೆ ರೀತಿಯಂತ ಉತ್ತರ ಬರುವಂತ ಸಿಗ್ಬೋದು ವಿಶ್ವಾಸ. ನಿನ್ನೆ ಗೌರವಿತ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡ್ತೀವಿ. ಯಾಕಂದ್ರೆ ಈ ವಿಚಾರದಲ್ಲಿ ರಾಜ್ಯಪಾಲರಿರ್ಬೋದು, ಗೌರವಿತ ಮುಖ್ಯಮಂತ್ರಿಗಳಿರ್ಬೋದು, ಮತ್ತೆ ಗೌರವಿತ ನ್ಯಾಯಾಧೀಶರಿರ್ಬೋದು, ಎಲ್ಲರಿಗೂ ಕೂಡ ಒಪಿನಿಯನ್ ಇರಲಿಕ್ಕಾಗುತ್ತೆ. ಹೋದ ಬಾರಿ ಗೌರವಿತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಇದೇ ನಮ್ಮ ಬಾರ್ ಅಸೋಸಿಯೇಷನ್ ಎಲ್ಲ ಹಿರಿಯರು, ಜಿಲ್ಲಾ ಮಂತ್ರಿಗಳೆಲ್ಲ ಒಟ್ಟಾಗಿ ಸೇರಿ ಅವರಿಗೆ ವಿನಂತಿಯನ್ನು ಕೂಡ ಮಾಡಿದ್ರು. ಚೀಫ್ ಜಸ್ಟಿಸ್ ಕೂಡ ಮಾತಾಡುವಂತ ಪ್ರಯತ್ನಗಳು ಆ ಸಂದರ್ಭದಲ್ಲಿ ಆಗಿತ್ತು. ಹಾಗಾಗಿ ನೂತನ ಮುಖ್ಯಮಂತ್ರಿಗಳು ಕೂಡ ಗಮನ ತರಬೇಕಾದ್ರೆ ನಮ್ಮ ಕರ್ತವ್ಯ. ಆದಷ್ಟು ವಿನಂತಿಯನ್ನು